2 ದಿನ ಮನೆಯಲ್ಲೇ ಇದ್ದ ಡಿಕೆಶಿ ಇವತ್ತು ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಸಿಎಂ ಕುರ್ಚಿಗಾಗಿ ನಡೆಸ್ತಾ ಇದ್ದಂತ ತಂತ್ರಗಾರಿಕೆಯನ್ನ ಕೈ ಬಿಟ್ಬಿಟ್ರ ಡಿಕೆಶಿ. ನವೆಂಬರ್ 26 ಒಳಗೆ ಸಿಎಂ ಆಗಲೇಬೇಕು ಅಂತ ಹೊರಟಿದ್ರು ಡಿಕೆಶಿ. ತನ್ನ ಆಪ್ತರನ್ನ ದೆಹಲಿಗೆ ಕಳಿಸಿದ್ರು ಡಿಸಿಎಂ. ಇದೀಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿಗೆ ಆಗಮಿಸಿರೋದು. ಖರ್ಗೆ ಅವರ ಎಂಟ್ರಿಯಿಂದ ಮತ್ತೆ ತಂತ್ರಗಾರಿಕೆಯನ್ನ ಬಿಟ್ಟು ಸೈಲೆಂಟ್ ಆಗ್ಬಿಟ್ರ ಡಿಸಿಎಂ. ಇಂದು ಸಿಎಂ ಜೊತೆ ಹೆಬ್ಬಾಳ ಕೃಷಿ ವಿವಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನಂತರ ಜಲಸಂಪನ್ಮೂಲ ಇಲಾಖೆಯ ಸಭೆಯಲ್ಲಿ ಭಾಗಿಯಾಗ್ತಾರೆ. ನಂತರ ಬಿಡಿಎ ವ್ಯಾಜ್ಯ ಕುರಿತಂತೆ ಸಭೆ ಇದೆ. ಆಮೇಲೆ ಬಿಜಿಎಸ್ ಸಂಸ್ಥಾಪಕ ದಿನಾಚರಣೆ ಇದೆ. ವಿವಾಹ ಕಾರ್ಯಕ್ರಮಗಳಿದೆಯಂತೆ. ಏನೋ ವೈಯಕ್ತಿಕವಾಗಿ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಲಿದ್ದಾರೆ. ಹೀಗೆ ಸಾಲು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. 2 ದಿನ ಸುಮ್ಮನೆ ಸೈಲೆಂಟಾಗಿ ಮನೆಯಲ್ಲಿದ್ದರು. ಅವರ ಆಪ್ತರುಗಳು ಮಾತ್ರ ಭೇಟಿ ಮಾಡಿದರು, ಡಿಸ್ಕಷನ್ ಮಾಡಿದರು. ಸಿಎಂ ಆಗೋ ನಿಟ್ಟಿನಲ್ಲಿ ಸ್ಕೆಚ್ ಆಗ್ತಿದ್ದಾರೆ ಬ್ರದರ್ ಜೊತೆಗೆ ಸೇರಿಕೊಂಡು ಅಂತೆಲ್ಲ ಹೇಳ್ತಾ ಇದ್ರು. ಸೊ ಆ 2 ದಿನ ಮುಗೀತು. ಇವತ್ತಿನಿಂದ ನಾರ್ಮಲ್ ಆಗಿ ಅವ್ರು ಯಾವಾಗಲೂ ಇರ್ತಿದ್ರಲ್ಲ ಡಿಸಿಎಂ, ಒಂದಷ್ಟು ಕೆಲಸಗಳಲ್ಲಿ ಭಾಗಿಯಾಕೊಂಡು ಆ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಲಿದ್ದಾರೆ ಈಗ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಿದ್ರೆ ಈ 2 ದಿನ ಕಸರತ್ತು ಮಾಡಿದ ವರ್ಕೌಟ್ ಆಗಿಲ್ವಾ? ಅದಕ್ಕೇನೆ ಆ ಆಸೆನ ಕೈಬಿಟ್ಟು ಮಾಮೂಲಿ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಹೊರಟಿದ್ದಾರೋ, ಅಥವಾ ಆಶ್ವಾಸನೆ ಸಿಕ್ಕಿದೆಯೋ, ಅದಕ್ಕೆ ನಿರಾಳರಾಗಿದ್ದಾರೋ, ಅಥವಾ ಕಾದು ನೋಡುವ ತಂತ್ರ? ನೋಡೋಣ ಇರಿ, ಇನ್ನೂ ಎಷ್ಟು ದಿನ ಇದೆ, ಏನು ಹೇಳ್ತಾರೆ ಹೈಕಮಾಂಡ್ ಅವರು, ನೋಡೋಣ ಅಂತ ಏನಾದ್ರು ಕಾದು ನೋಡೋಣ ಅಂತ ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ, ಮನೆ ಬಿಟ್ಟು ಹೊರಗೆ ಬರಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.